ಓಂ ಶಾಂತಿ. ಅವ್ಯಕ್ತವಾಣಿ ಮಹಾವಾಕ್ಯಗಳು. ಮುರಳಿಯ ದಿನಾಂಕ 14/5/70. ಬಾಬಾ ಹೇಳ್ತಾರೆ, ಸಮರ್ಪಣಕ ಗುಹ್ಯ ಅರ್ಥ. ಸಮರ್ಪಣತೆಯ ಗುಹ್ಯ ಅರ್ಥ. आज वतन से एक सौगात लाए हैं, बताओ कौन सी सौगात लाए हैं, ಮಾಲೂಮ್ ಹೇ. ಇವತ್ತು ವತನದಿಂದ ಒಂದು ಉಡುಗೊರೆಯನ್ನು ತರಲಾಗಿದೆ. ಹೇಳಿ, ಯಾವ ಉಡುಗೊರೆ ತಂದಿದ್ದಾರೆ ಗೊತ್ತಿದೆಯಾ? ಅವ್ಯಕ್ತ ರೂಪ ಮೇ ಸೌಗಾತ್ ಬಿ ಅವ್ಯಕ್ತ ಹೋಗಿನ. आज वतन से दर्पण ले आए हैं, दर्पण किस लिए लाया है? ಬಾಬಾ ಹೇಳ್ತಾರೆ, ಅವ್ಯಕ್ತ ರೂಪದಲ್ಲಿ ಉಡುಗೊರೆಯೂ ಕೂಡ ಅವ್ಯಕ್ತವಾಗಿರುತ್ತೆ ಅಲ್ವಾ. ಇಂದು ವತನದಿಂದ ದರ್ಪಣವನ್ನು ತಂದಿದ್ದಾರೆ ಬಾಬಾ. ದರ್ಪಣ ಏನಕ್ಕಾಗಿ ತರಲಾಗಿದೆ? आप सभी जिस विशेष प्रोग्राम के लिए आए हुए हो वो कौन सा है? ನೀವೆಲ್ಲರೂ ಯಾವ ವಿಶೇಷ ಕಾರ್ಯಕ್ರಮಕ್ಕಾಗಿ ಬಂದಿದ್ದೀರಾ? ಅದು ಯಾವ ಕಾರ್ಯಕ್ರಮ? ಸಮರ್ಪಣ ಕರಾನೆ ಆಯೇ ಹೋ ವ ಸಂಪೂರ್ಣ ಓನೆ ಆಯೇ ಹೋ? ಸಮರ್ಪಣೆ ಮಾಡ್ಕೊಳಕ್ಕೆ ಬಂದಿದ್ದೀರಾ ಅಥವಾ ಸಂಪೂರ್ಣರಾಗ್ಲಿಕ್ಕೆ ಬಂದಿದ್ದೀರಾ? वतन से दर्पण लाया है सभी का अर्पण मय का मुकड़ा देखने के लिए और दिखाने के लिए. ವತನದಿಂದ ದರ್ಪಣ ತರಲಾಗಿದೆ ಎಲ್ಲರ ಅರ್ಪಣೆಯ ಮುಖವನ್ನು ತೋರಿಸ್ಲಿಕ್ಕೆ, ನೋಡಲಿಕ್ಕೆ ಮತ್ತು ತೋರಿಸ್ಲಿಕ್ಕೆ. समर्पण हो चुके हो, सभी हो चुके हो. इस सभा के अंदर कौन समझते हैं कि हम समर्पण हो चुके हैं? ಸಮರ್ಪಣೆ ಆಗಿಬಿಟ್ಟಿದ್ದೀರಾ? ಎಲ್ಲರೂ ಆಗಿದ್ದೀರಾ? ಈ ಸಭೆಯಲ್ಲಿ ಯಾರು ತಿಳ್ಕೊಳ್ತೀರ ನಾವು ಸಮರ್ಪಣೆ ಆಗಿಬಿಟ್ಟಿದ್ದೀವಿ ಎಂದು? ಸಮರ್ಪಣ ಕಿಸ್ಕೋ ಕಹಾ ಜಾತಾ ಹೈ? ದೇಹ ಅಭಿಮಾನ ಮೇ ಸಮರ್ಪಣ ಹುಯೇ ಹೋ? ಸಮರ್ಪಣೆ ಅಂತ ಹೇಳಿಬಿಟ್ಟು ಯಾವುದಕ್ಕೆ ಹೇಳಲಾಗತ್ತೆ? ದೇಹಾಭಿಮಾನದಲ್ಲಿ ಸಮರ್ಪಣೆ ಆಗಿದ್ದೀರಾ? ಸಮರ್ಪಣ ವ ಸಂಪೂರ್ಣ ಅರ್ಪಣ ಹುಯೇ ಹೋ? ಸಮರ್ಪಣೆ ಅಥವಾ ಸಂಪೂರ್ಣ ಅರ್ಪಣೆ ಆಗಿದ್ದೀರಾ? ಹಾ ವ ನಾ ಬೋಲೋ. ಆಗಿದ್ದೀರಾ ಅಥವಾ ಇಲ್ವೋ ಹೇಳಿ. ತ ದೇಹ ಶರೀರ ಇದೆಯಾ? इसमें पुरुषार्थ है. ಸ್ವಭಾವ ಅರ್ಪಣ ಕಾ ಸಮಾರೋಹ ಕಬ್ ಕರೆಂಗೆ? ಸ್ವಭಾವವನ್ನು ಅರ್ಪಣೆ ಮಾಡುವಂತಹ ಸಮಾರೋಹವನ್ನು ಯಾವಾಗ ಮಾಡ್ತೀರಾ? आप लोग कन्या समर्पण समारोह मनाने आए हो, लेकिन बाप दादा वह समारोह मनाना चाहते हैं, वो कब मनाएंगे? ನೀವೆಲ್ಲರೂ ಕನ್ಯೆಯ ಸಮರ್ಪಣೆ ಸಮಾರೋಹವನ್ನು ಆಚರಿಸಲಿಕ್ಕೆ ಬಂದಿದ್ದೀರಾ. ಆದರೆ ಬಾಪ್ ದಾದ ಆ ಸಮಾರೋಹವನ್ನು ಆಚರಿಸುವಂಥದ್ದನ್ನು ನೋಡ್ಲಿಕ್ಕೆ ಬಯಸ್ತಾರೆ. ಅದನ್ನು ಯಾವಾಗ ಮಾಡ್ತೀರಾ? इसके लिए कहा कि दर्पण ले आए हैं, उसमें 3 बातें देख रहे हैं. ಅದಕ್ಕೋಸ್ಕರ ಹೇಳಲಾಯಿತು ದರ್ಪಣವನ್ನು ತಗೊಂಡು ಬಂದಿದ್ದೀನಿ ಅಂದ್ಬಿಟ್ಟು. ಅದರಲ್ಲಿ 3 ವಿಷಯಗಳನ್ನು ನೋಡಲಾಗ್ತಾ ಇದೆ. एक स्वभाव समर्पण, दूसरा देह अभिमान का समर्पण और तीसरा संबंधों का समर्पण. ಒಂದಾಗಿದೆ ಸ್ವಭಾವವನ್ನು ಅರ್ಪಿಸುವಂತಹದ್ದು, ಎರಡನೆಯದಾಗಿದೆ ದೇಹಾಭಿಮಾನವನ್ನು ಸಮರ್ಪಿಸುವಂತಹದ್ದು, ಮೂರನೆಯದಾಗಿದೆ ಸಂಬಂಧಗಳನ್ನು ಸಮರ್ಪಣೆ ಮಾಡುವಂತಹದ್ದು. ದೇಹ ಅರ್ಥಾತ್ ಕರ್ಮೇಂದ್ರಿಯೋಂಕೆ ಲಗಾವ್ ಕಾ ಸಮರ್ಪಣ. ಶರೀರ ಅಂತ ಹೇಳಿದ್ರೆ ಕರ್ಮೇಂದ್ರಿಯಗಳ ಸಮರ್ಪಣೆ, ಕರ್ಮೇಂದ್ರಿಯಗಳ ಸೆಳೆತದ ಅರ್ಪಣೆ. 3 ಚೀಜೆ ದರ್ಪಣ ಮೇ ದೇಖ್ ರಹೇ ಹೇ. 3 ವಸ್ತುಗಳನ್ನು ದರ್ಪಣದಲ್ಲಿ ನೋಡಲಾಗ್ತಾ ಇದೆ. जब स्वभाव समर्पण समारोह होगा तब संपूर्ण सूत्र का साक्षात्कार होगा. तो दहेज स्वतः ही मिल जाएगा. अपने सुहाग को कायम रखने की भाग्य भी कायम रहता है. ಬಾಬಾ ಹೇಳ್ತಾರೆ, ಯಾವಾಗ ನೀವು ಸಂಪೂರ್ಣ ಸುಮಂಗಳಿತನವನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ, ಶ್ರೇಷ್ಠ ಭಾಗ್ಯದ ಏನು ತಂದೆಯ ಮನೆಯಿಂದ ಕೊಡ್ತಾರೆ ಅದೆಲ್ಲವೂ ಕೂಡ ದಹೇಜ್ ಪ್ರಾಪ್ತಿ ಆಗತ್ತೆ. ಬಾಬಾ ಹೇಳ್ತಾರೆ, ಯಾವಾಗ ನೀವು ಸ್ವಭಾವದಿಂದ ಸಂಪೂರ್ಣ ಸಮರ್ಪಣೆ ಆಗ್ತೀರಾ ಆಗ ಸಂಪೂರ್ಣ ಮೂರ್ತಿಯ ಸಾಕ್ಷಾತ್ಕಾರ ಆಗತ್ತೆ ಅಂತಾರೆ ಬಾಬ್ರವ್ರು. ಮತ್ತು ದಹೇಜಲ್ಲಿ ಏನು ಸಿಗತ್ತೆ?
सदा सुहाग सदा भाग्य, जो जितना सुहागिन रहते हैं वो उतना ही ಶ್ರೇಷ್ಠ ಭಾಗ್ಯವಾನ್ बनते हैं. ಯಾರು ಎಷ್ಟೋ ಸುಮಂಗಳೆಯರಾಗಿರ್ತಾರೆ ಅವರಿಗೆ ಅಷ್ಟು ಶ್ರೇಷ್ಠ ಭಾಗ್ಯವಂತರಾಗುವ ಅವಕಾಶ ಸಿಗತ್ತೆ. सुहाग की निशानी होती है बिंदी. चिंदी और बिंदी दोनों ही होता है. तो जो सदा सुहागिन हैं उनका बिंदु रूप का स्मृति सदा कायम रहता है. अगर यह बिंदु रूप की स्थिति सदा साथ है तो वही सदा सुहागिन है. ಬಾಬಾ ಹೇಳ್ತಾರೆ, ಯಾರು ಸದಾ ಸುಮಂಗಳೆಯರಾಗಿರ್ತಾರೆ ಅವರಿಗೆ ಬಿಂದು ರೂಪದ ಸ್ಮೃತಿ ಸದಾ ಕಾಯಮ್ಮಾಗಿ ಇರುತ್ತೆ. ಒಂದು ವೇಳೆ ಬಿಂದು ರೂಪದ ಸ್ಥಿತಿ ಸದಾ ಜೊತೆಯಲ್ಲಿತ್ತು ಅಂದರೆ ಅವರು ಸದಾ ಸುಮಂಗಳೆಯರು. ತಮ್ಮ ಸುಮಂಗಳಿತನದಿಂದ ಭಾಗ್ಯವನ್ನು ನೋಡ್ಕೊಳ್ಳಿ. अपने सुहाग से भाग्य को देखो, जितना सुहाग उतना भाग्य. ಅವಿನಾಶಿ ಸುಹಾಗ तो ಅವಿನಾಶಿ ಭಾಗ್ಯ. ನಿಮ್ಮ ಸುಮಂಗಳಿತನದಿಂದ ನಿಮ್ಮ ಭಾಗ್ಯವನ್ನು ನೋಡ್ಕೊಳ್ಳಿ. ಎಷ್ಟೆಷ್ಟು ಸುಮಂಗಳಿ ಶಿವಬಾಬಾಪತಿ ಪರಮೇಶ್ವರ ಅಂತ ಅಂದಾಗ, ಅವರನ್ನೇ ತಮ್ಮವರನ್ನಾಗಿ ಮಾಡಿಕೊಂಡಾಗ ಸದಾ ಸುಮಂಗಳೆಯರಾಗಿ ಇರ್ತೀರ. ಎಷ್ಟೆಷ್ಟು ಸುಮಂಗಳೆ ಆಗಿರ್ತೀರ ಅಷ್ಟೆಷ್ಟು ಭಾಗ್ಯ ಸಿಗತ್ತೆ. ಅವಿನಾಶಿ ಸುಮಂಗಳಿತನ ಅಂದರೆ ಅರ್ಥ ಅವಿನಾಶಿ ಭಾಗ್ಯ. ಬಾಬಾ ಅಂತೂ ಸಾಯಲ್ಲ, ಶಿವಬಾಬಾ ಅವಿನಾಶಿಯಾಗಿದ್ದಾರೆ. ಅಂತಹ ಶಿವತಂದೆಯನ್ನೇ ತಮ್ಮ ಪರಮೇಶ್ವರನನ್ನಾಗಿ ಸ್ವೀಕಾರ ಮಾಡಿದಾಗ ಸದಾ ಸುಮಂಗಳಿತನ. ಯಾವಾಗ ಸದಾ ಸುಮಂಗಳಿತನ ಇರುತ್ತೆ ಭಾಗ್ಯವು ಕೂಡ ಅವಿನಾಶಿಯಾಗಿ ಇರುತ್ತೆ. सदा अपने सुहाग को कायम रखने के लिए 4 बातें याद रखना है. कौन सी 4 बातें? ಬಾಬಾ ಹೇಳ್ತಾರೆ, ತಮ್ಮ ಸುಮಂಗಳಿತನವನ್ನು ಸದಾ ಕಾಯಮ್ಮಾಗಿ ಇಟ್ಕೊಳ್ಳೋದಕ್ಕಾಗಿ 4 ಮಾತುಗಳನ್ನು ನೆನ್ಪಿಟ್ಕೋಬೇಕು. ಅದ್ಯಾವುದು ಗೊತ್ತಿದೆಯಾ? 4 ಮಾತುಗಳು. 4 बातों में से कोई एक भी बताओ, जैसे स्थूल दहेज तैयार करके आए हो ना. ಆ 4 ವಿಷಯಗಳಲ್ಲಿ ಒಂದಾದರೂ ಹೇಳಿ. ಹೇಗೆ ಸ್ಥೂಲ ದಹೇಜ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರಾ ಅಲ್ವಾ? ವೈಸೆ ಇಸ್ಕಾ ಕೌನ್ ಸಾ ಪುರುಷಾರ್ಥ ಕ ದಹೇಜ್ ಚಾಹಿಯೆ, ಕೌನ್ ಸಿ 4 ಬಾತೆ ಹೈ. ಹಾಗೆ ಇದಕ್ಕೆ ಯಾವ ಪುರುಷಾರ್ಥದ ಕೊಡುಗೆ ಬೇಕು, ಗಿಫ್ಟ್ ಬೇಕಾಗಿದೆ, 4 ಮಾತುಗಳು ಯಾವುದು? एक तो सदैव जीवन का उद्देश्य सामने हो, दूसरा बाप दादा का आदेश, तीसरा संदेश, चौथा ಸ್ವದೇಶ. ಒಂದಾಗಿದೆ ಸದಾ ಜೀವನದ ಉದ್ದೇಶ ಎದುರುಗಡೆ ಇಟ್ಕೊಳ್ಳಿ. 2ನೇದಾಗಿ ಬಾಬಾರವರ ಆದೇಶ ಇಟ್ಕೊಳ್ಳಿ. 3ನೇದಾಗಿ ಬಾಬನ ಸಂದೇಶ. 4ನೇದಾಗಿ ಸ್ವದೇಶ. जीवन का उद्देश्य सामने होने से पुरुषार्थ तीव्र चलेगा और बाप दादा के आदेश को स्मृति में रख करके पुरुषार्थ करने से पुरुषार्थ में भी सफलता मिलती है. ಜೀವನದ ಉದ್ದೇಶವನ್ನು ಎದುರುಗಡೆ ಇಟ್ಕೊಳ್ಳೋದ್ರಿಂದ ಪುರುಷಾರ್ಥ ತೀವ್ರವಾಗಿ ನಡೆಯುತ್ತೆ. ಮತ್ತು ಬಾಬಾರವರ ಆದೇಶವನ್ನು ಸ್ಮೃತಿಯಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಪುರುಷಾರ್ಥ ಮಾಡುವುದರಿಂದ ಪುರುಷಾರ್ಥದಲ್ಲಿಯೂ ಕೂಡ ಸಫಲತೆ ಸಿಗತ್ತೆ. ಸಭಿ ಕೋ ಸಂದೇಶ ದೇನಾ ಹೈ, ಜಿಸ್ಕೋ ಸರ್ವಿಸ್ ಕಹಾ ಜಾತಾ ಹೈ. ಅವ್ರು ಅಭಿ ಕ್ಯಾ ಯಾದ್ ರಖನಾ, ಮತ್ತು ಎಲ್ಲರಿಗೂ ಸಂದೇಶ ಕೊಡಬೇಕು, ಅದಕ್ಕೆ ಸರ್ವಿಸ್ ಅಂತ ಹೇಳಲಾಗತ್ತೆ. ಮತ್ತು ಈಗ ಇನ್ನೇನು ನೆನ್ಪಿಟ್ಕೋಬೇಕು? ಸ್ವದೇಶ್ ಕಿ ಅಭಿ ಗರ್ ಜಾನಾ ಹೈ, अब वापस जाने का समय है. 4ನೇದಾಗಿ ಸ್ವದೇಶ, ಈಗ ಮನೆಗೆ ವಾಪಸ್ ಹೋಗಬೇಕು. ಹೋಗುವ ಸಮಯ, समय समीप आ पहुँचा है. इन 4 बातों में कोई भी बात की कमी है तो उस कमी का नाम ही है कमज़ोर पुरुषार्थी. ಈ 4 ಮಾತುಗಳಲ್ಲಿ ಯಾವುದಾದ್ರೂ ಒಂದು ಮಾತಿನ ಕಡಿಮೆ ಇತ್ತು ಅಂದ್ರೂ ಕೂಡ ಆ ಕಡಿಮೆಯ ಹೆಸರಾಗಿದೆ ಬಲಹೀನ ಪುರುಷಾರ್ಥಿ ಎಂದು. कमी को भरने के लिए ये 4 शब्द सामने रखो. बाप दादा बच्चों को आज एक नया टाइटल दे रहे हैं. ಆ ಕಡಿಮೆಯನ್ನು ತುಂಬಿಸ್ಕೊಳ್ಳೋದಕ್ಕಾಗಿ
ಆ 4 ಶಬ್ದಗಳನ್ನು ಎದುರುಗಡೆ ಇಟ್ಕೊಳ್ಳಿ. ಬಾಪ್ದಾದ ಮಕ್ಕಳಿಗೆ ಇವತ್ತು ಒಂದು ಹೊಸ ಟೈಟಿಲನ್ನು ಕೊಡ್ತಾ ಇದ್ದಾರೆ, ಲಾ ಮೇಕರ್ಸ್, ಕಾನೂನು ನಿರ್ಮಾಪಕರು. तो वो लोग पीस मेकर्स टाइटल्स देते हैं, लेकिन आज बाप दादा सभी बच्चों को टाइटल देते हैं कि आप सभी लॉ मेकर्स हो. ಪೀಸ್ ಮೇಕರ್ ಅಂತ ಹೇಳಿ, ಶಾಂತಿಯ ಸ್ಥಾಪಕರು ಅಂತ ಹೇಳಿ ಟೈಟಿಲ್ ಕೊಡ್ತಾರೆ ಅವರೆಲ್ಲ. ಆದರೆ ಇವತ್ತು ಬಾಪ್ ದಾದಾ ತಾವೆಲ್ಲ ಮಕ್ಕಳಿಗೆ ಟೈಟಿಲ್ ಕೊಡ್ತಾರೆ, ನೀವೆಲ್ಲರೂ ಕೂಡ ಲಾ ಮೇಕರ್ಸ್ ಆಗಿದ್ದೀರಾ, ಕಾನೂನನ್ನು ತಯಾರು ಮಾಡುವವರು. सत्ययुगी जो भी लाज चलने वाले हैं उसे बनाने वाले आप हो. हम लॉ मेकर्स हैं, ये स्मृति में रखेंगे तो कोई भी कदम सोच समझ कर उठाएंगे. ಸತ್ಯಯುಗದಲ್ಲಿ ಏನೆಲ್ಲ ನಿಯಮಗಳು ನಡೆಯುವುದಿದೆ ಅದನ್ನು ನೀವೇ ತಯಾರು ಮಾಡುತ್ತೀರಾ. ನಾವು ಕಾನೂನು ನಿರ್ಮಾಪಕರು ಅನ್ನುವಂತಹದ್ದು ನೆನಪಿತ್ತು ಅಂತ ಹೇಳಿದ್ರೆ ಒಂದು ಹೆಜ್ಜೆ ಇಡಬೇಕಂದ್ರೂ ಕೂಡ ಯೋಚಿಸಿ ಹೆಜ್ಜೆ ಇಡ್ತೀರಾ. ಆಪ್ ಜೋ ಕದಮ್ ಉಟ್ಟಾತೆ ಹೋ ಓ ಮಾನೋ ಲಾ ಬನ್ ರಹಾ ಹೈ. ನೀವು ಏನೋ ಒಂದು ಹೆಜ್ಜೆ ಇಡ್ತೀರಾ ಅಂದ್ರೂ ಕೂಡ ತಿಳ್ಕೊಳ್ಳಿ, ಅದು ಒಂದು ಕಾನೂನು ತಯಾರಾಗ್ತಾ ಇದೆ. ಜೈಸೆ ಜಸ್ಟಿಸ್ ವ ಚೀಫ್ ಜಸ್ಟಿಸ್ ಹೋತೆ ಹೇ ವ ಜೋ ಬಿ ಬಾತ್ ಫೈನಲ್ ಕರ್ತೆ ಹೇ ಓ ಲಾ ಬನ್ ಜಾತಾ ಹೈ. ಹೇಗೆ ಜಸ್ಟಿಸ್ ಇರ್ತಾರೆ, ಮತ್ತು ನ್ಯಾಯಾಧೀಶರು ಇರ್ತಾರೆ, ಮುಖ್ಯ ನ್ಯಾಯಾಧೀಶರು ಇರ್ತಾರೆ. ಅವ್ರು ಏನು ಹೇಳುತ್ತಾರೆ, ಏನು ಹೆಜ್ಜೆ ಇಡ್ತಾರೆ, ಏನು ವಿಚಾರ ಮಾಡ್ತಾರೆ ಅಂತಂದರೆ, ಒಂದು ಮಾತು ಫೈನಲ್ ಮಾಡ್ತಾರೆ ಅಂದರೆ ಅದು ಕಾನೂನು ಆಗಿಬಿಡುತ್ತೆ. तो यहाँ भी सभी जस्टिस बैठे हुए हैं, लॉ मेकर्स हो, इसलिए ऐसा कोई भी कार्य नहीं करना. जब ऐही लॉ मेकर्स, तो जो संकल्प आप करेंगे, जो कदम आप उठाएंगे, आपको देख सारा विश्व फॉलो करेगा. ಬಾಬಾ ಹೇಳ್ತಾರೆ, ನೀವೆಲ್ಲರೂ ಕೂಡ ಇಲ್ಲಿ ಕೂತಿದ್ದೀರಾ, ನ್ಯಾಯಾಧೀಶರು, ಲಾ ಮೇಕರ್ಸ್ ಆಗಿದ್ದೀರಾ. ಆದ್ದರಿಂದ ನೀವಂತಹ ಕಾರ್ಯವನ್ನು ಮಾಡಬಾರ್ದು. ನೀವೇನು ಕಾರ್ಯ ಮಾಡ್ತೀರಾ ಅದು ಒಂದು ಕಾನೂನು ಆಗಿಬಿಡತ್ತೆ. ನೀವೇನು ಸಂಕಲ್ಪ ಮಾಡ್ತೀರಾ, ಏನು ಹೆಜ್ಜೆ ಇಡ್ತೀರಾ, ನೀವೇನು ನೋಡ್ತೀರಾ, ಸೊ ಪೂರ್ತಿ ವಿಶ್ವ ನಿಮ್ಮನ್ನು ನೋಡುತ್ತೆ, ಫಾಲೋ ಮಾಡುತ್ತೆ, ಅದು ನಿಯಮ ಆಗಿಬಿಡುತ್ತೆ. ಆಪ್ ಲೋಗೋಂ ಕಿ ಪ್ರಜಾ ಆಪ್ ಸಭಿ ಕೋ ಫಾಲೋ ಕರೆಂಗೆ. ನಿಮ್ಮ ಪ್ರಜೆಗಳೆಲ್ಲರೂ ನಿಮ್ಮೆಲ್ಲರನ್ನ ಫಾಲೋ ಮಾಡುತ್ತಾರೆ. ತ ಐಸೆ ಅಪ್ನೆ ಕೋ ಸಮಜ್ ಫಿರ್ ಅರ್ ಕರ್ಮ ಕರೋ. ಈ ರೀತಿ ನಿಮ್ಮನ್ನು ನೀವು ತಿಳ್ಕೊಂಡು ಪ್ರತಿ ಕರ್ಮವನ್ನು ಮಾಡಿರಿ. ಇಸ್ಮೇ ಬಿ ನಂಬರ್ ಹೋತಾ ಹೈ, ಲೇಕಿನ್ ಹೇ ತೋ ಸಭಿ ಲಾ ಮೇಕರ್ಸ್. ಇದರಲ್ಲಿಯೂ ಕೂಡ ನಂಬರ್ ಇರುತ್ತೆ, ಆದರೆ ನೀವೆಲ್ಲರೂ ಲಾ ಮೇಕರ್ಸ್ ಆಗಿದ್ದೀರಾ. ಆಶ್ ಬಾಪ್ ದಾದಾ ಇಸ್ ಸಭಾ ಕೋ ದೇಖ್ ಹರ್ಷಿತ್ ಹೋ ರಹೇ ಥೆ, ಕಿತನೆ ಲಾ ಮೇಕರ್ಸ್ ಇಕ್ಕಟ್ಟೆ ಹುಯೇ ಹೇ. ಇವತ್ತು ಬಾಪ್ ದಾದಾ ಈ ಸಭೆಯನ್ನು ನೋಡಿ ಹರ್ಷಿತರಾಗ್ತಾ ಇದ್ರು. ಎಷ್ಟೊಂದು ಜನ ನೀವು ಲಾ ಮೇಕರ್ಸ್ ಇದ್ದೀರಾ. ಐಸೆ ಅಪ್ನೆ ಕೋ ಸಮಜ್ ಕರ್ ಚಲ್ತೆ ಹೋ. ಈ ರೀತಿ ನಿಮ್ಮನ್ನು ನೀವು ತಿಳ್ಕೊಂಡು ನಡೀತೀರಾ. इतनी बड़ी जिम्मेवारी समझकर चलने से फिर छोटी छोटी बातें स्वतः खत्म हो जाती है. ಇಷ್ಟು ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ ಅಂತ ನೀವು ತಿಳ್ಕೊಂಡು ನಡೆದಿದ್ದೆ ಆದರೆ ಚಿಕ್ಕ ಚಿಕ್ಕ ಮಾತುಗಳು ಸ್ವತಃವಾಗಿ ಸಮಾಪ್ತಿ ಆಗಿಬಿಡತ್ತೆ. ಸ್ಲೋಗನ್ ಬಿ ಹೇ ಜೋ ಮೇ ಕರುಂಗಾ ಮುझे देख सभी करेंगे. ಸ್ಲೋಗನ್ನೇ ಇದೆ ಅಲ್ವಾ, ನಾನೇನು ಮಾಡ್ತೀನಿ ನನ್ನನ್ನು ನೋಡಿ ಅನ್ಯರು ಮಾಡುತ್ತಾರೆ. ಈ ಸ್ಲೋಗನ್ ಸದೈವ ಯಾದ್ ರखेंगे ತभी ಕಾರ್ಯ ಟೀಕ್ ಕರ್ ಸकेंगे. ಈ ಸ್ಲೋಗನ್ ಸದಾ ನೆನ್ಪಿಟ್ಕೊಂಡಿದ್ದೀರಾ ಅಂತಂದರೆ ಪ್ರತಿ ಕಾರ್ಯವನ್ನು ಚೆನ್ನಾಗಿ ಮಾಡ್ತೀರಾ. ಅಪ್ನೆ ಕೋ ಅಕೇಲಾ ನಹೀ ಸಮझो, ಆಪ್ ಏಕ್ ಕೆ ಪೀಛೆ ಆಪ್ಕಿ ರಾಜಧಾನಿ ಹೈ. ನಿಮ್ಮನ್ನು ನೀವು ನಾನು ಒಂಟಿಯಾಗಿದ್ದೀನಿ ಅಂತ ತಿಳ್ಕೋಬೇಡಿ. ನಿಮ್ಮ ಒಬ್ಬೊಬ್ಬರೇ ಹಿಂದೆ ಪೂರ್ತಿ ರಾಜಧಾನಿಯೇ ಇದೆ. वे भी आपको देख रहे हैं, इसलिए ये याद रहे कि जो कर्म मैं करूँगा मुझे देख सभी करेंगे. ಅದಕ್ಕೋಸ್ಕರ ನಿಮ್ಮನ್ನು ಎಲ್ಲರೂ ನೋಡ್ತಾ ಇದ್ದಾರೆ, ಇದೇ ನೆನ್ಪಿಟ್ಕೊಳ್ಳಿ. ನಾನೇನು ಕರ್ಮ ಮಾಡ್ತೀನಿ, ನನ್ನನ್ನು ಎಲ್ಲರೂ ನೋಡಿ ಅವರು ಮಾಡ್ತಾರೆ.
इससे क्या होगा कि सभी के स्वभाव और संस्कारों का समर्पण समाರೋಹ ಜಲ್ದಿ हो जाएगा. ಬಾಬಾ ಹೇಳ್ತಾರೆ ಇದರಿಂದ ಏನಾಗುತ್ತೆ, ಎಲ್ಲರ ಸ್ವಭಾವ ಸಂಸ್ಕಾರಗಳ ಸಮರ್ಪಣೆ ಸಮಾರೋಹ ಬೇಗ ಆಗಿಬಿಡತ್ತೆ. अभी समारोह को स्टेज पर लाने के लिए जल्दी जल्दी तैयारी करना. ಈಗ ಈ ಸಮಾರೋಹವನ್ನು ವೇದಿಕೆಯ ಮೇಲೆ ತರಲಿಕ್ಕಾಗಿ ಬೇಗ ಬೇಗ ತಯಾರಿ ಮಾಡ್ಕೋಬೇಕು. ಅಚ್ಚಾ, 2 ಕುಮಾರಿಯೋಂ ಕಾ ಸಮರ್ಪಣ ಸಮಾರೋಹ. ಒಳ್ಳೆಯದು, 2 ಕುಮಾರಿಯರಿಗೆ ಸಮರ್ಪಣೆ ಸಮಾರೋಹ ಇತ್ತು. ಆಜ್ ಕಿಸ್ ಕಾರ್ಯಕ್ಕೆ ಲಿಯೇ ಬುಲಾಯಾ? ಸತ್ಯುಗ ಮೇ ಮಾತಾ ಪಿತಾ ರಾಜ ಸಿಂಹಾಸನ ಪರ್ ಬಿಟಾತೆ. ಎಷ್ಟು ಭಾಗ್ಯಶಾಲಿಗಳು ನೋಡಿ, ಈ 2 ಕನ್ಯೆಯರಿಗೆ ಸಮರ್ಪಣೆ ಮಾಡಿಸ್ಲಿಕ್ಕೆ ಬಾಬ್ದಾದ ಬಂದಿದ್ದಾರೆ. ಬಾಬರವರ ಸನ್ಮುಖದಲ್ಲಿ ಬಾಬಾ ಅವರಿಗೆ ಸರೆಂಡರ್ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಇವತ್ತು ಯಾವ ಕಾರ್ಯಕ್ಕೋಸ್ಕರ ಕರೆದಿದ್ದೀರಾ? ಸತ್ಯುಗದಲ್ಲಿ ತಂದೆ ತಾಯಿ ಸಿಂಹಾಸನದ ಮೇಲೆ ಕೂರಿಸ್ತಾರೆ, ರಾಜ ಸಿಂಹಾಸನದ ಮೇಲೆ ಕೂರಿಸ್ತಾರೆ. ಸಂಗಮ ಯುಗ ಪರ್ ಕೌನ್ ಸ ತಿಲಕ್ ರಾಜ್ ತಿಲಕ್ ಮಿಲ್ತಾ ಹೈ ಮಾಲೂಮ್ ಹೇ? ಆದರೆ ಸಂಗಮ ಯುಗದಲ್ಲಿ ಯಾವ ರಾಜ ತಿಲಕ ಸಿಗುತ್ತೆ ಗೊತ್ತಾ? ಸಂಗಮ ಯುಗಕ್ಕೆ ತಿಲಕ್ ಲಗಾಯಾ ಹುವಾ ಹೇ ಯಾ ಲಗಾನಾ ಹೇ? ಸಂಗಮ ಯುಗದ ತಿಲಕವನ್ನು ಇಟ್ಕೊಂಡಿದ್ದೀರೋ ಅಥವಾ ಇಟ್ಕೊಳ್ಬೇಕಾ? ಸಂಗಮಕ್ಕೆ ತಖ್ತ ನಶಿನ್ ಹುಯೇ ಹೋ, ಸರ್ವಿಸ್ ಕಿ ಜಿಮ್ಮೆವಾರಿ ಕಾ ತಾಜ್ ಹೇ, ತಖ್ತ ಕೌನ್ ಸಾ? ಸಂಗಮ ಯುಗದ ಸಿಂಹಾಸನ ಅಧಿಕಾರಿಗಳಾಗಿದ್ದೀರಾ, ಸರ್ವಿಸ್ನ ಜವಾಬ್ದಾರಿಯ ಕಿರೀಟ ಇದೆ. ಮತ್ತು ಸಿಂಹಾಸನ ಯಾವುದು? ಸಂಗಮಕ್ಕೆ ತಖ್ತ ನಶೀನ್ ಹೋನೆ ಕೆ ಬಾದ್ ಹಿ ಸತ್ಯುಗಕ್ಕೆ ತಖ್ತ ನಶೀನ್ ಹೋಂಗೆ. ಸರ್ವ ಗೆಹನೋನ್ ಸೆ ಶೃಂಗಾರ ಕರ್ ಲಿಯಾ ಹೇ ಕಿ ವಹ ಭಿ ಕರ್ ರಹೇ ಹೋ. ಬಾಬಾ ಹೇಳ್ತಾರೆ, ಸಂಗಮದ ಸಿಂಹಾಸನ ಅಧಿಕಾರಿಗಳಾದ ನಂತರವೇ ಸತ್ಯಯುಗದ ಸಿಂಹಾಸನ ಅಧಿಕಾರಿಗಳಾಗ್ತೀರಾ. ಸರ್ವ ಆಭರಣಗಳಿಂದ ಶೃಂಗಾರ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಥವಾ ಮಾಡ್ಕೊಳ್ತಿದ್ದೀರಾ? इस कड़ी गहनों से सजे हुए हो. संगम युग से ही ये सभी रस्म रिवाज आरंभ हो रही है, क्योंकि संगम युग है सर्व बातों का बीज डालने का समय. ಈ ಗಳಿಗೆಯಲ್ಲಿ ನೀವೆಲ್ಲ ಆಭರಣಗಳಿಂದ ಶೃಂಗರಿತರಾಗಿದ್ದೀರಾ. ಸಂಗಮ ಯುಗದಿಂದಲೇ ಈ ಎಲ್ಲ ರೀತಿ ಪದ್ಧತಿಗಳು ಪ್ರಾರಂಭ ಆಯಿತು. ಏಕೆಂದರೆ ಸಂಗಮ ಯುಗ ಆಗಿದೆ ಸರ್ವ ಮಾತುಗಳ ಬೀಜವನ್ನು ಬಿತ್ತುವ ಸಮಯ. ಜೈಸೆ ಬೀಜ ಬೋನೆ ಕಾ ಸಮಯ ಹೋತಾ ಹೈ ನಾ, ವೈಸೆ दैवी रस्म का बीज डालने का यह संगम युग है. ಈಗ ಬೀಜ ಬಿತ್ತುವ ಸಮಯ ಇರುತ್ತೆ ಅಲ್ವಾ, ಹಾಗೆಯೇ ಸರ್ವ ದೈವಿ ವಿಷಯಗಳು, ದೈವಿ ನಡತೆ ಏನಿದೆ, ನಿಯಮಗಳನ್ನು ಪ್ರಾರಂಭ ಮಾಡುವಂತಹ ಸಮಯ ಸಂಗಮದ ಸಮಯ. बीज रूप द्वारा सर्व बातों का बीज पड़ता है. उस बीज रूप के साथ साथ अब सभी भी बीज डालने के मदद करनी है. ಬೀಜ ರೂಪನ ಮೂಲಕ, ತಂದೆಯ ಮೂಲಕ ಸರ್ವ ಮಾತುಗಳ ಬೀಜ ಹಾಕಲಾಗ್ತಾ ಇದೆ. ಆ ಬೀಜ ರೂಪ ತಂದೆಯ ಜೊತೆಯಲ್ಲಿ ನೀವೆಲ್ಲರೂ ಬೀಜ ಬಿತ್ತಲಿಕ್ಕೆ ಸಹಯೋಗ ಕೊಡಬೇಕು. आज के दिवस ऐसे ही साधारण फंक्शन नहीं हो रहा है, लेकिन सुनाया ना कि अब सभी लॉ मेकर्स हो. ಇವತ್ತು ಸಾಧಾರಣ ಕಾರ್ಯಕ್ರಮ ನಡೀತಾ ಇಲ್ಲ, ಹೇಳಲಾಯ್ತಲ್ವ, ನೀವೆಲ್ಲರೂ ಲಾ ಮೇಕರ್ಸ್ ಆಗಿದ್ದೀರಾ. यह रीति रस्म का बीज डालने का दिवस है. इतना नशा है. ಈ ರೀತಿ ಪದ್ಧತಿಯ ಬೀಜವನ್ನು ಬಿತ್ತುವ ಸಮಯ ಇದು, ದಿನ ಇದು. ಅಷ್ಟು ನಶೆ ಇದೆಯಾ? इसका सारी रस्म ब्राह्मणों द्वारा होता है. कितना बड़ा कार्य करने को निमित्त है. विश्व को पलटाने के कितना समय में विश्व को पलटेंगे, अपने को कितने समय में तैयार करेंगे. ಬಾಬಾ ಹೇಳ್ತಾರೆ, ಎಷ್ಟು ದೊಡ್ಡ ಕಾರ್ಯಕ್ಕೆ ನಿಮಿತ್ತರಾಗಿದ್ದೀರಾ, ಪೂರ್ತಿ ವಿಶ್ವವನ್ನು ಪರಿವರ್ತನೆ ಮಾಡುವಂಥದ್ದು. ಮತ್ತು ಎಷ್ಟು ಸಮಯದಲ್ಲಿ ವಿಶ್ವವನ್ನು ಪರಿವರ್ತಿಸ್ತೀರಾ, ನಿಮ್ಮನ್ನು ನೀವು ಎಷ್ಟು ಸಮಯದಲ್ಲಿ ತಯಾರು ಮಾಡ್ಕೊಳ್ತೀರಾ. ಎವರಡಿ ಹೋ ಆಜ್ ಸಭಿ ಅಪ್ನೆ ಕೋ ಕಿಸ್ ರೂಪ್ ಮೇ ಅನುಭವ ಕರ್ ರಹೇ ಹೋ. ಎಲ್ಲರೂ ಎವರಡಿ ಇದ್ದೀರಾ? ನೀವೆಲ್ಲರೂ ನಿಮ್ಮನ್ನು ನೀವು ಯಾವ ರೂಪದಲ್ಲಿ ಅನುಭವ ಮಾಡುತ್ತಾ ಇದ್ದೀರಾ? किस रूप में बैठे हो, जैसे दिन वैसा रूप होता है ना. ಯಾವ ರೂಪದಲ್ಲಿ ಕುಳಿತುಕೊಂಡಿದ್ದೀರಾ, ಎಂತಹ ದಿನ ಇರುತ್ತೆ ಅಂತಹ ರೂಪ ಇರುತ್ತೆ ಅಲ್ವಾ.
ये संगम का दरबार सत्युगी दरबार से भी ऊंचा है. ಈ ಸಂಗಮ ಯುಗದ ದರ್ಬಾರ್ ಸತ್ಯಯುಗದ ದರ್ಬಾರ್ಗಿಂತಲೂ ಶ್ರೇಷ್ಠ. आज सभी अपने को सर्व श्रृंगारे सजे हुए देख रहे हो या सिर्फ इन्हीं को देख रहे हो कुमारियों को. ಇವತ್ತು ಎಲ್ಲರೂ ನಿಮ್ಮನ್ನು ನೀವು ಶೃಂಗರಿತರಾಗಿರುವಂತಹವರ ರೂಪದಲ್ಲಿ ನೋಡ್ತಾ ಇದ್ದೀರೋ ಅಥವಾ ಈ ಕನ್ಯೆಯರನ್ನೇ ನೀವು ನೋಡ್ತಾ ಇದ್ದೀರೋ. ಆ ಏಕೇಕಕ್ಕೆ ಸಂಗಮ ಯುಗಕ್ಕೆ श्रृंगार सारी सत्योगी श्रृंगार से भी श्रेष्ठ है. ಇವು ಕನ್ಯೆಯರಷ್ಟೇ ಅಲ್ಲ, ಇಬ್ಬರು ಸಮರ್ಪಣೆಗಷ್ಟೇ ಅಲ್ಲ, ನಮ್ಮೆಲ್ಲರನ್ನು ನೋಡ್ತಾ ಇದ್ದಾರೆ ಬಾಬಾ. ಇದೇ ಅನುಭವ ಮಾಡ್ತಾ ಮುರಳಿ ಕೇಳೋಣ. ಬಾಬಾ ಹೇಳ್ತಾರೆ, ಆ ಕುಮಾರಿಯರನ್ನು ಅಷ್ಟೇ ನೋಡ್ತೀರೋ, ನಿಮ್ಮನ್ನು ನೀವು ನೋಡ್ಕೊಳ್ತಾ ಇದ್ದೀರೋ. ಬಾಬಾ ಹೇಳ್ತಾರೆ, ನೀವೊಬ್ಬೊಬ್ಬರೂ ಸಹ ಸಂಗಮ ಯುಗದ ಶೃಂಗಾರ ಮಾಡಿಕೊಂಡಿರುವಂತಹ ಸತ್ಯಯುಗಿ ಶೃಂಗಾರಕ್ಕಿಂತಲೂ ಕೂಡ ಶ್ರೇಷ್ಠರಿದ್ದೀರ. ಬಾಬ್ದಾದ ಎಲ್ಲ ಶೃಂಗರಿತರಾಗಿರುವ ಮೂರ್ತಿಗಳನ್ನು ನೋಡ್ತಿದ್ದಾರೆ. ಸತ್ಯಯುಗಿ ತಾಜ್, ಇಸ್ ತಾಜ್ಗೆ ಆಗಿ ಕುಚ್ ನಹೀ ಹೈ. ಸತ್ಯಯೋಗಿ ಕಿರೀಟ ಈ ಸಂಗಮಯುಗದ ಕಿರೀಟದ ಮುಂದೆ ಏನೂ ಇಲ್ಲ. ಸಂಗಮ್ ಕಾ ತಾಜ್ ಪಡಾ ಹುವಾ ಹೈ. यह ताज और तख्त सदैव कायम रहे, इसके लिए क्या प्रयत्न करेंगे. ಸಂಗಮ ಯುಗದ ಕಿರೀಟ ಹಾಕ್ಕೊಂಡಿದ್ದೀರಾ, ಈ ಕಿರೀಟ ಮತ್ತು ಸಿಂಹಾಸನ ಸದಾ ಕಾಯಂ ಆಗಿರಬೇಕಂದ್ರೆ ಏನು ಪ್ರಯತ್ನ ಪಡ್ತೀರಾ. ಇಸ್ಕೆ ಲಿಯೆ 3 ಬಾತೆ ಯಾದ್ ರಖನಾ. ಅದಕ್ಕಾಗಿ 3 ಮಾತುಗಳನ್ನು ನೆನ್ಪಿಟ್ಕೋಬೇಕು. ಈ ಜೋ ಸ್ವಯಂವರ ಕಾ ಸಮಾರೋಹ ಹೋತಾ ಹೈ, ताजपोशी भी है, जो रीति रस्म होती है वह सभी यहाँ संगम पर ही किसी ना किसी रूप में होता है. ಬಾಬಾ ಹೇಳ್ತಾರೆ, ಆ 3 ಮಾತುಗಳು ಯಾವುದು? ಏನು ಸ್ವಯಂವರದ ಸಮಾರೋಹ ಆಗತ್ತೆ, ಕಿರೀಟ ಅಲಂಕಾರನೂ ಕೂಡ ರೀತಿ ಪದ್ಧತಿಯನ್ನು ನಡೆಯುತ್ತೆ. ಅದೆಲ್ಲವೂ ಸಹ ಸಂಗಮ ಯುಗದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಆಗತ್ತೆ. ಮಾಲೂಮ್ ಹೇ ಆಜ್ ಕಿ ದುನಿಯಾ ಮೇ ಕ್ಯಾ ರೀತಿ ರಸಮ್ ಹೇ? ಗೊತ್ತಿದೆಯಾ ಈಗಿನ ಪ್ರಪಂಚದಲ್ಲಿ ಏನೆಲ್ಲ ರೀತಿ ನಿಯಮಗಳಿದೆ ಅಂದ್ಬಿಟ್ಟು. ಕಿತ್ತನೆ ಪ್ರಕಾರಕ್ಕೆ ರಸಮ್ ಹೇ. ಏಕ ಬ್ರಾಹ್ಮಣ ದ್ವಾರ ಹೋತಾ ಹೇ. ಇಷ್ಟೆಲ್ಲ ನಿಯಮಗಳಿದೆ, ಒಬ್ಬ ಬ್ರಾಹ್ಮಣನ ಮೂಲಕ ಎಲ್ಲ ಆಗತ್ತೆ. ದೂಸರ ಕೋರ್ಟ್ ದ್ವಾರ, ತೀಸರ ಮಂದಿರೋನ್ ದ್ವಾರ, ಗುರುವನ್ ದ್ವಾರ. इन तीनों रस्मों का किसी न किसी रूप में यह बीज पड़ता है. ಒಂದು ಬ್ರಾಹ್ಮಣನ ಮೂಲಕ ಆಗುತ್ತೆ, ಎರಡನೇದು ಕೋರ್ಟ್ ಮೂಲಕ ಆಗುತ್ತೆ, ಮೂರನೇದು ಮಂದಿರಗಳು ಮತ್ತು ಗುರುಗಳ ಮೂಲಕ. ಈ 3 ಪದ್ಧತಿಗಳು ಒಂದಲ್ಲ ಒಂದು ರೂಪದಲ್ಲಿ ಇಲ್ಲಿಯೇ ಪ್ರಾರಂಭ ಆಗುತ್ತೆ ಸಂಗಮ ಯುಗದಲ್ಲೇ. ಯ ಮಧುಬನ್ ಮಂದಿರ್ ಹೈ, ಚೈತನ್ಯ ಮಂದಿರ್. इस मंदिर के बीच आत्मा और परमात्मा का लगन होते हैं. ಮಧುಬನ ಮಂದಿರ, ಚೈತನ್ಯ ಮಂದಿರ. ಈ ಚೈತನ್ಯ ಮಂದಿರದಲ್ಲಿ ಆತ್ಮ ಮತ್ತು ಪರಮಾತ್ಮನ ಲಗನ ಆಗತ್ತೆ. ಸಾಥ್ ಸಾಥ್ ಕೋರ್ಟ್ का जो रिवाज है यह भी यहाँ से शुरू होता है. ಜೊತೆಗೆ ಕಾನೂನು, ಕೋರ್ಟಿನ ಏನು ನಿಯಮ ಇದೆ ಅಲ್ವಾ, ಅದು ಇಲ್ಲಿಂದ ಪ್ರಾರಂಭ ಆಗುತ್ತೆ. ಸುನಾಯನ ಕಿ ಆಪ್ ಲಾ ಮೇಕರ್ಸ್ ಹೋ, ಇನ್ನೊಂಕೆ ಆಗೆ ವಾಯ್ದಾ ಕರೆಂಗೆ ತೋ ಯಾ ಕೋರ್ಟ್ ಹೋವಾನ. ನೀವೆಲ್ಲರೂ ಲಾ ಮೇಕರ್ಸ್ ಅಂತ ಹೇಳಾಯ್ತಲ್ವಾ. ಸೊ ನಿಮ್ಮ ಮುಂದೆ ಈ ಪ್ರತಿಜ್ಞೆ ಮಾಡ್ತಾರೆ ಅಂತಂದಾಗ ಇದು ಕೋರ್ಟೇ ಅಲ್ವಾ. ತೀನೋ ಹಿ ರಸಮ್ ಇಸ್ ಸಂಗಮ್ ಪರ್ ಅಲೌಕಿಕ ರೂಪ್ ಸೆ ಹೋತಾ ಹೈ. ಈ 3 ಪದ್ಧತಿಗಳು ಸಂಗಮ ಯುಗದಲ್ಲಿ ಅಲೌಕಿಕ ರೂಪದಿಂದ ಆಗತ್ತೆ. ಜಿಸ್ಕ ಯಾದ್ಗಾರ್ ಸ್ಥೂಲ್ ರೂಪ ಮೇ ಚಲ್ತಾ ರಹತಾ ಹೈ. ಇದರ ಸ್ಮಾರಕ ಸ್ಥೂಲ ರೂಪದಿಂದ ನಡೀತಾ ಇರತ್ತೆ. ಅಚ್ಚಾ, 3 ಬಾತೆ ಕೌನ್ಸಿ ಯಾದ್ ರಖನಾ. ಒಳ್ಳೆಯದು. 3 ಮಾತುಗಳು ಯಾವ್ದು ನೆನ್ಪಿಟ್ಕೋಬೇಕು? ಏಕ್ ತೋ ಅಪ್ನೆ ಕೋ ಅಪಕಾರಿ ನಹಿ ಉಪಕಾರಿ ಸಮಜ್ಕರ್ ಚಲನ. ಬಾಬಾ ಹೇಳ್ತಾರೆ, ಒಂದಂತೂ ನಿಮ್ಮನ್ನು ನೀವು ಉಪಕಾರಿ ಅಂತ ತಿಳ್ಕೊಂಡು ನಡಿಬೇಕು. ದೂಸರ ನಿರಹಂಕಾರಿ, ತೀಸರ ಅಧಿಕಾರಿ. 2ನೇದು ನಿರಹಂಕಾರಿ, 3ನೇದು ಅಧಿಕಾರಿ. 1 ಉಪಕಾರಿ, 2ನೇದು ನಿರಹಂಕಾರಿ, 3ನೇದು अधिकारी. अधिकार भी सामने रखना है और निरहंकार का गुण भी सामने रखना और उपकार करने का कर्तव्य भी सामने रखना. ಅಧಿಕಾರವನ್ನು ಎದುರುಗಡೆ ಇಟ್ಕೊಳ್ಬೇಕು,
ನಿರಹಂಕಾರಿತನದ ಗುಣವನ್ನು ಎದುರುಗಡೆ ಇಟ್ಕೋಬೇಕು, ಉಪಕಾರ ಮಾಡುವ ಕರ್ತವ್ಯವನ್ನು ಕೂಡ ಎದುರುಗಡೆ ಇಟ್ಕೋಬೇಕು. ये 3 बातें ಸದಾ ಯಾದ್ ರಖನಾ ಹೈ. ಈ 3 ಮಾತುಗಳು ಸದಾ ನೆನ್ಪಿಟ್ಕೋಬೇಕು. ಕಿತ್ನಾ ಭಿ ಕೊಯ್ ಅಪಕಾರಿ ಹೋ ಲೇಕಿನ್ ಅಪ್ನೇ ದೃಷ್ಟಿ और ವೃತ್ತಿ ಉಪಕಾರಿ ಹೋ. ಯಾರು ಎಷ್ಟೋ ಅಪಕಾರಿಗಳಾಗಿರಲಿ, ಆದರೆ ನಿಮ್ಮ ದೃಷ್ಟಿ ಮತ್ತು ವೃತ್ತಿ ಉಪಕಾರ ಮಾಡುವಂತಹದ್ದೇ ಇರಬೇಕು. ಅಧಿಕಾರಿ ಭಿ ಸಮಜ್ಕರ್ ಚಲ್ನಾ ಹೈ ಲೇಕಿನ್ ನಿರಹಂಕಾರಿ. ಬಾಬಾ ಹೇಳ್ತಾರೆ, ಅಧಿಕಾರಿ ಅಂತ ತಿಳ್ಕೊಂಡು ನಡಿಬೇಕು, ಆದರೆ ನಿರಹಂಕಾರಿಗಳಾಗಿರಬೇಕು. ಜಿತನ ಅಧಿಕಾರಿ ಉತನ ನಿರಹಂಕಾರಿ. ಎಷ್ಟು ಅಧಿಕಾರಿಗಳಾಗಿರ್ತೀರ ಅಷ್ಟು ನಿರಹಂಕಾರಿಗಳಾಗಿರಬೇಕು. ತಬಿಯ ತಾಜ್ ಅವ್ರ ತಖ್ತ್ ಸದೈವ ಕಾಯಂ ರಹೇಗಾ. ಆಗ ಈ ಕಿರೀಟ ಮತ್ತು ಸಿಂಹಾಸನ ಸದಾ ಕಾಯಂ ಆಗಿ ಇರುತ್ತೆ. ಸಮಜ, ತಿಳ್ಕೊಂಡ್ರ ಅಂತಾರೆ ಬಾಬರವರು. ಅಚ್ಚ. ಓಂ ಶಾಂತಿ.